ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PSTR, GPSTR, HSTR ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಈ ಸೆಷನ್ ನಿಮಗೆ VAO ಪತ್ರಿಕೆಯ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಸೆಷನ್ ಅಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 50 ಸಾಹಿತ್ಯದ ಪ್ರಶ್ನೆಗಳನ್ನು ಸಂಪೂರ್ಣ ಅನಾಲಿಸಿಸ್ ಮಾಡ್ತಾ 360 ಡಿಗ್ರಿ ಸೆಷನ್ ಆಗಿ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆಗೂ ಕೂಡ ವಿವರಣಾತ್ಮಕವಾಗಿ ಉತ್ತರವನ್ನು ನೀಡಲಾಗುತ್ತೆ ಮತ್ತು ಈ ಒಂದು ಸೆಷನ್ನಲ್ಲಿ ತೆಗೆದುಕೊಂಡಿರುವಂಥ ಪ್ರಶ್ನೆಗಳು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವವರಿಗೆ ಅಥವಾ ಕನ್ನಡ ಸಾಹಿತ್ಯದ ಒಂದು ಬೇರು, ಅದರ ರುಚಿ ಮತ್ತು ಅದರ ಆಳ ಅಗಲ ಗೊತ್ತಿರುವವರಿಗೆ 100% ಈ ಪ್ರಶ್ನೆಗಳ ಅರಿವಿರಬೇಕಾಗತ್ತೆ. ಮತ್ತು ಈ ಎಲ್ಲ ಪ್ರಶ್ನೆಗಳು ಹಿಂದೆ KES ಪ್ರಿಲಿಮ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳೇ ಆಗಿದ್ದಾವೆ. ಸೊ ಸೆಷನ್ ಪ್ರಾರಂಭದಿಂದ ಕೊನೆವರೆಗೂ ನೋಡಿ, ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಕನ್ನಡದ ಅತ್ಯಂತ ಹಳೆಯ ಉಪಲಬ್ಧ ಕೃತಿ ಯಾವುದು? ಉಪಲಬ್ಧ ಅಂತ ಯಾಕೆ ಹೇಳ್ತಾರೆ ಕೇಳಿದ್ರೆ, ಅದಕ್ಕಿಂತ ಹಿಂದೆ ಇರ್ಬೋದೇನೋ, ಬಟ್ ಸಿಕ್ಕಿರುವ ಕೃತಿಗಳಲ್ಲಿ ಅತ್ಯಂತ ಹಳೆಯ ಉಪಲಬ್ಧ ಗ್ರಂಥ ಯಾವುದು ಅಂತೇಳಿ ಸರಿಯಾದ ಉತ್ತರ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕನ್ನಡದ ಅತ್ಯಂತ ಹಳೆಯ ಉಪಲಬ್ಧ ಕೃತಿಯಾಗಿದೆ. ಸೊ ನೋಡಿ, ಕವಿರಾಜ ಮಾರ್ಗ ಕನ್ನಡದ ಲಭ್ಯವಿರುವ ಅತ್ಯಂತ ಹಳೆಯ ಲಕ್ಷಣ ಗ್ರಂಥ. ನೋಡಿ, ಇದು ಯಾವುದೇ ರೀತಿಯ ಕಾವ್ಯ ಅಲ್ಲ, ಯಾವುದೇ ಕೃತಿ ಅಲ್ಲ, ಅಂದರೆ ಯಾವುದೇ ಜೀವನ ಚರಿತ್ರೆ ಅಲ್ಲ, ಬದಲಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಲಕ್ಷಣ ಗ್ರಂಥವಾಗಿದೆ. ಇದು ಎಷ್ಟರಲ್ಲಿ ರಚಿಸಲಾಯಿತು ಕೇಳಿದ್ರೆ, ಸುಮಾರು ಕ್ರಿಸ್ತಶಕ 850ರಲ್ಲಿ ರಚಿಸಲಾಯಿತು ಅಂತ ಹೇಳ್ತಾರೆ. ಸೊ ಇದನ್ನು ರಚಿಸಿದ್ದು ಯಾರು ಕೇಳಿದ್ರೆ ಶ್ರೀ ವಿಜಯ. ಶ್ರೀ ವಿಜಯ ಕ್ರಿಸ್ತಶಕ ಸುಮಾರು 850ರಲ್ಲಿ ಕವಿರಾಜ ಮಾರ್ಗವನ್ನು ರಚನೆ ಮಾಡ್ತಾನೆ. ಈತ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ. ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಏನಂದ್ರೆ ಶ್ರೀ ವಿಜಯನ ಕಾಲ ಯಾವುದು ಅಂತೇಳಿ, ಅಥವಾ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ರಚಿಸಿದ್ದು ಯಾವಾಗ ಅಂತೇಳಿ ಕ್ರಿಸ್ತಶಕ 850ರಲ್ಲಿ ಅಂತ ಗೊತ್ತಿರಲಿ. ಕವಿರಾಜ ಮಾರ್ಗ ಯಾವ ಪ್ರಕಾರದ ಗ್ರಂಥ ಅಂದರೆ ಲಕ್ಷಣ ಗ್ರಂಥ ಗೊತ್ತಿರಲಿ. ಮತ್ತು ಕವಿರಾಜ ಮಾರ್ಗದ ರಚನಾಕಾರ ಶ್ರೀ ವಿಜಯ. ಅವನಿಗೆ ಆಶ್ರಯ ನೀಡಿದ ದೊರೆ ಯಾರು ಕೇಳಿದ್ರೆ ಅಮೋಘ ವರ್ಷ ನೃಪತುಂಗ. ಆತ ಯಾವ ರಾಜವಂಶಕ್ಕೆ ಸೇರಿದ ಅಂತ ಕೇಳಿದ್ರೆ ರಾಷ್ಟ್ರಕೂಟ ದೊರೆ. ಇನ್ನು ಕವಿರಾಜ ಮಾರ್ಗದಲ್ಲಿ ಒಂದು ಬಹಳ ಮುಖ್ಯವಾದ ಸಾಲು ಬರುತ್ತೆ, ಕರ್ನಾಟಕದ ಅಥವಾ ಕನ್ನಡ ನಾಡಿನ, ಕರ್ನಾಟಕ ಅಂತ ಇವತ್ತಾಗಿರೋದು. ಸೊ ಇಲ್ಲಿ ಕಾವ್ಯಮೀಮಾಂಸೆ, ವ್ಯಾಕರಣ ಮತ್ತು ಕನ್ನಡ ನಾಡಿನ ಭೌಗೋಳಿಕ ಗಡಿಗಳನ್ನ ಸ್ಪಷ್ಟವಾಗಿ ತಿಳಿಸುತ್ತೆ. ಇಲ್ಲೊಂದು ಸೂಪರ್ ಲೈನ್ ಬರುತ್ತೆ, ಏನು ಕೇಳಿದ್ರೆ ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ಳು ಅಂತೇಳಿ. ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಆ ಕಾಲದ ಕನ್ನಡ ನಾಡು ವ್ಯಾಪಿಸಿತ್ತು ಅಂತೇಳಿ ನಮಗೆ ಈ ಒಂದು ಕೃತಿಯ ಮೂಲಕ ಅರ್ಥವಾಗುತ್ತೆ. ಎರಡನೇ ಪ್ರಶ್ನೆ, ಕವಿರಾಜ ಮಾರ್ಗ ಗ್ರಂಥದ ಕರ್ತೃ ಯಾರು? ಸರಿಯಾದ ಉತ್ತರ ಶ್ರೀ ವಿಜಯ. ಆಕ್ಚುಲಿ ಅಮೋಘ ವರ್ಷ ನೃಪತುಂಗ ಅಂತಿದೆ. ಅಮೋಘ ವರ್ಷ ನೃಪತುಂಗ ಆಕ್ಚುಲಿ ಈತನ ಆಸ್ಥಾನ ಅರಸ, ಇವನಿಗೆ ಆಶ್ರಯ ನೀಡಿದಂಥ ಅರಸ ಅಮೋಘ ವರ್ಷ ನೃಪತುಂಗ. ಆಕ್ಚುಲಿ ಶ್ರೀ ವಿಜಯ ಕವಿರಾಜ ಮಾರ್ಗದ ನಿಜವಾದ ಕರ್ತೃ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ ಶ್ರೀ ವಿಜಯ. ಕೆಲವರು ಸ್ವತಃ ಇದನ್ನ ನೃಪತುಂಗನ ಬರೆದನು ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ಕನ್ನಡ ಭಾಷೆಯ ಶ್ರೀಮಂತಿಕೆ, ಕಾವ್ಯ ಪ್ರಕಾರಗಳ ಪ್ರಬುದ್ಧತೆ ಇದು ಸಾರಿರುತ್ತೆ ಮತ್ತು ರಾಜ ಮತ್ತು ಕವಿಯ ಜಂಟಿ ಕೊಡುಗೆ ಅಂತ ಹೇಳ್ಬೋದು. ಆದರೆ ನಿಜವಾಗ್ಲೂ ಇದರ ಕರ್ತೃ ಯಾರು ಕೇಳಿದ್ರೆ ಶ್ರೀ ವಿಜಯ ಅಂತಾನೆ ಹೇಳ್ಬೇಕಾಗತ್ತೆ. ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಒಡ್ಡಾರಾಧನೆ. ಇಸ್ ದ ರೈಟ್ ಆನ್ಸರ್, ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಇದು ಒಡ್ಡಾರಾಧನೆ. ಒಡ್ಡಾರಾಧನೆಯು ಕನ್ನಡ ಸಾಹಿತ್ಯದ ಅತ್ಯಂತ ಹಳೆಯ ಮತ್ತು ಪ್ರಥಮ ಉಪಲಬ್ಧ ಗದ್ಯ ಕೃತಿ. ಇದನ್ನು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಶಿವಕೋಟಾಚಾರ್ಯರು ರಚಿಸಿದ್ರು. 10ನೇ ಶತಮಾನದಲ್ಲಿ ರಚನೆ ಆಯಿತು. ರಚನೆ ಮಾಡಿದ್ಯಾರು? ಶಿವಕೋಟಾಚಾರ್ಯ ಅಥವಾ ಶಿವಕೋಟ್ಯಾಚಾರ್ಯರು ಇದನ್ನು ರಚಿಸ್ತಾರೆ. ಒಡ್ಡಾರಾಧನೆ ಆಕ್ಚುಲಿ ಏನು ಅಂತ ಕೇಳಿದ್ರೆ, ಒಡ್ಡಾರಾಧನೆ ಜೈನ ಧರ್ಮದ ಮುನಿಗಳ ತಪಸ್ಸು, ಕಷ್ಟಗಳು ಮತ್ತು ಮೋಕ್ಷದ ಸಾಧನೆಯನ್ನ ವಿವರಿಸುವಂತಹ ಒಂದು ಕೃತಿಯಾಗಿದೆ. ಇಲ್ಲಿ 19 ಕಥೆಗಳಿವೆ. ಇದನ್ನು ನಾವು ಸಂಕ್ಷಿಪ್ತವಾಗಿ ಜೈನ ಕೇವಲಿಗಳ ಕಥೆ ಅಂತ ಕರಿಬಹುದು. ಈ ಇಡೀ
ಏನು ಗದ್ಯ ಕೃತಿ ಇದೆಯಲ್ಲ, ಇದು ಕಥಾ ಸಂಕಲನದ ರೀತಿ ಇರುವಂತಹ ಜೈನ ಕೇವಲಿಗಳ ಕಥೆಗಳನ್ನು ಒಳಗೊಂಡ 19 ಕಥೆಗಳಿರುವಂತಹ ಆ ಕಾಲದ ಭಾಷಾ ಶೈಲಿ, ಜನಜೀವನವನ್ನು ಅರಿಯೋದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗಿರುವಂಥ ಒಂದು ಕೃತಿಯಾಗಿದೆ. ಇನ್ನು ಕನ್ನಡದ ಆದಿಕವಿ ಅಂತೇಳಿ ಯಾರನ್ನ ಕರೀತಾರೆ? ರೈಟ್ ಆನ್ಸರ್ ಇಸ್ ಪಂಪ. ಪಂಪನನ್ನ ಕನ್ನಡದ ಆದಿಕವಿ ಅಂತ ಕರೀತಾರೆ. ಮಹಾಕವಿ ಪಂಪನನ್ನ ಆದಿಕವಿ ಅಂತ ಕರೆಯಲಾಗುತ್ತೆ. ಕ್ರಿಸ್ತ ಶಕ 10ನೇ ಶತಮಾನದಲ್ಲಿ ಈತ ಇದ್ದ. ಈತನ ಕಾಲಘಟ್ಟ ಕ್ರಿಸ್ತ ಶಕ 10ನೇ ಶತಮಾನದಲ್ಲಿ ಇದ್ದಂಥ ಕವಿ ಪಂಪ. ಇವನು ತನ್ನ ವಿಶಿಷ್ಟ ಕಾವ್ಯ ಶೈಲಿಯಿಂದ ಕನ್ನಡದ ಪ್ರೌಢಿಮೆಯನ್ನು ಹೆಚ್ಚಿಸ್ತಾನೆ. ಈತ ಜೈನ ಧರ್ಮ ಮತ್ತು ಲೌಕಿಕ ಜೀವನ ಎರಡನ್ನೂ ಸಮನಾಗಿ ತರ್ತಾನೆ ಮತ್ತು ಪಂಪನ ಕಾವ್ಯ ಪರಂಪರೆ ನಂತರ ನೂರಾರು ಕವಿಗಳಿಗೆ ದಾರಿದೀಪ ಕೂಡ ಆಗುತ್ತೆ. ಹಾಗಾದ್ರೆ ಪಂಪನ ಆಶ್ರಯದಾತ ಯಾರು? ಸರಿಯಾದ ಉತ್ತರ ಅರಿಕೇಸರಿ. ಹಾಗಾಗಿ ಪಂಪ ತನ್ನ ಗದಾಯುದ್ಧದಲ್ಲಿ ಪಂಪ ಅರಿಕೇಸರಿಯನ್ನ ಅರ್ಜುನ್ ಜೊತೆಗೆ ಹೋಲಿಸ್ತಾನೆ. ಆದಿಕವಿ ಪಂಪ ವೇಮುಲವಾಡದ ಚಾಲುಕ್ಯ ವಂಶದ ದೊರೆ ಇಮ್ಮಡಿ ಅರಿಕೇಸರಿ ಆಸ್ಥಾನದಲ್ಲಿದ್ದ. ವೇಮುಲವಾಡದ ಚಾಲುಕ್ಯ ವಂಶಸ್ಥ ಅರಿಕೇಸರಿ. ಅರಿಕೇಸರಿ. ಸೊ ಅರಿಕೇಸರಿಯು ಪಂಪನಿಗೆ ಆಶ್ರಯ ನೀಡಿ ಆತನ ಸಾಹಿತ್ಯ ಪ್ರತಿಭೆಗೆ ಪೂರ್ಣ ಪ್ರೋತ್ಸಾಹ ನೀಡ್ತಾನೆ. ಪಂಪನು ತನ್ನ ಆಶ್ರಯದಾತನ ಅಭಿಮಾನದಿಂದ ಆತನನ್ನೇ ಮಹಾಭಾರತದ ಅರ್ಜುನ್ನಿಗೆ ಹೋಲಿಸ್ತಾನೆ. ಹೋಲಿಕೆ ಯಾರೊಂದಿಗೆ? ಅರ್ಜುನ್ನೊಂದಿಗೆ ಹೋಲಿಕೆ. ಯಾರನ್ನ? ಅರಿಕೇಸರಿಯನ್ನ. ರಾಜನ ಪ್ರೋತ್ಸಾಹದಿಂದ ಕನ್ನಡದಲ್ಲಿ ಈ ರೀತಿಯ ಶ್ರೇಷ್ಠ ಕಥೆಗಳು ಸೃಷ್ಟಿಯಾಯಿತು. ವಿಕ್ರಮಾರ್ಜುನ ವಿಜಯ ಈ ಕೃತಿಯ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ಪಂಪ ಭಾರತ. ಪಂಪ ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯ. ಇದನ್ನ ರಚನೆ ಮಾಡಿದ್ದ ಯಾರು ಕೇಳಿದ್ರೆ ಪಂಪ. ಹಾಗಾಗಿ ಇದಕ್ಕೆ ಪಂಪ ಭಾರತ ಅಂತ ಕೂಡ ಕರೀತಾರೆ. ವ್ಯಾಸರ ಮಹಾಭಾರತ ಕಥೆಯನ್ನು ಆಧರಿಸಿ ಅರ್ಜುನನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು, ಕಥಾನಾಯಕ ಯಾರಿಲ್ಲಿ? ಅರ್ಜುನ ಕಥಾನಾಯಕ. ಸೊ ಇಲ್ಲಿ ಅರ್ಜುನನ್ನ ಯಾರಿಗೆ ಹೋಲಿಸಲಾಗಿದೆ ಕೇಳಿದ್ರೆ ಅರಿಕೇಸರಿಗೆ ಹೋಲಿಸಲಾಗಿದೆ. ಚಂಪು ಶೈಲಿಯಲ್ಲಿರುವಂತಹ ಅತ್ಯುನ್ನತ ಕೃತಿ ಇದು. ಚಂಪು ಶೈಲಿಯಲ್ಲಿದೆ. ಕವಿ ಚಕ್ರವರ್ತಿ ಬಿರುದು ಪಡೆದ ರನ್ನನ ಪ್ರಸಿದ್ಧ ಕೃತಿ ಯಾವುದು? ರನ್ನನ ಕೃತಿ ಯಾವುದು ಕೇಳಿದ್ರೆ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಆಗಲೇ ನಾನು ಪಂಪ ಅಂದೆ, ಆಕ್ಚುಲಿ ರನ್ನನ ಕೃತಿ ಇದು. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಕವಿ ಚಕ್ರವರ್ತಿ ರನ್ನ ಬರೆದ ಸಾಹಸ ಭೀಮ ವಿಜಯಕ್ಕೆ ಕಾವ್ಯಕ್ಕೆ ಗದಾಯುದ್ಧ ಎಂಬ ಹೆಸರು ಕೂಡ ಇದೆ. ಇದು ಮಹಾಭಾರತದ ಕೊನೆಯಲ್ಲಿ ಭೀಮ ಮತ್ತು ದುರ್ಯೋಧನ ನಡುವಿನ ಗದಾಯುದ್ಧದ ವರ್ಣನೆಯನ್ನು ಮಾಡುತ್ತೆ. ಭೀಮ ಮತ್ತು ದುರ್ಯೋಧನರ ನಡುವಿನ ಗದಾಯುದ್ಧವನ್ನು ಚಿತ್ರಿಸುತ್ತೆ ಈ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಭೀಮನಲ್ಲಿ ಇರುವಂತಹ ಸಾಹಸವೇ ಇಲ್ಲಿನ ಪ್ರಮುಖ ವಸ್ತು. ರನ್ನ ತನ್ನ ಆಶ್ರಯದಾತ ಸತ್ಯಾಶ್ರಯನನ್ನ, ರನ್ನನ ಆಶ್ರಯದಾತ ಯಾರು? ಸತ್ಯಾಶ್ರಯ ಇರಿವ ಬೆಡಂಗ. ಸತ್ಯಾಶ್ರಯನನ್ನ ಭೀಮನಿಗೆ ಹೋಲಿಕೆ ಮಾಡಿದ್ದಾನೆ. ಇಲ್ಲಿ ಭೀಮನಿಗೆ ಹೋಲಿಕೆ ಮಾಡಿದ್ದಾನೆ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು? ಸರಿಯಾದ ಉತ್ತರ ಕುವೆಂಪು. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಇವರು ವಿಶೇಷವಾಗಿ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಎನ್ನುವಂತಹ ಮಹಾ ಕಾದಂಬರಿಗಳನ್ನು ಬರೀತಾರೆ. ಹಾಗೆಯೇ ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥೆ. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾಕಾವ್ಯ ಯಾವುದು? ಸರಿಯಾದ ಉತ್ತರ ಶ್ರೀರಾಮಾಯಣ ದರ್ಶನಂ. ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 67ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಇದು ವಾಲ್ಮೀಕಿ ರಾಮಾಯಣದ ಕಥೆಯನ್ನು ಆಧರಿಸಿದ್ರೂ ಕೂಡ ಆಧುನಿಕ ದೃಷ್ಟಿಕೋನ ಮತ್ತು ದರ್ಶನವನ್ನು ಹೊಂದಿರುವಂಥ ಕೃತಿಯಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ವಚನ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ,
ಪಾಗು ಹಳಕಟ್ಟಿ. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತೇಳಿ ಪೂರ್ತಿ ಹೆಸರು. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರೇ ಪಾಗು ಹಳಕಟ್ಟಿ. ಇವರನ್ನ ಕನ್ನಡದಲ್ಲಿ ವಚನ ಸಾಹಿತ್ಯದ ಪಿತಾಮಹ ಅಂತೇಳಿ ಕರೀತಾರೆ, ವಚನ ಪಿತಾಮಹ ಅಂತ ಕರೀತಾರೆ. ಇವರು 12ನೇ ಶತಮಾನದ ವಚನಗಳು ತಾಳೆಗರಿಗಳಲ್ಲಿ ನಾಶವಾಗ್ತಾ ಇದ್ದಾಗ ಮನೆ ಮನೆಗೆ ಅಲೆದು ಅವುಗಳನ್ನು ಸಂಗ್ರಹಿಸ್ತಾರೆ ಮತ್ತು ತಮ್ಮ ಸ್ವಂತ ಹಣದಲ್ಲಿ ಇವುಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾರೆ. ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು? ಸರಿಯಾದ ಉತ್ತರ ಕೂಡಲ ಸಂಗಮ ದೇವ. 12ನೇ ಶತಮಾನದಲ್ಲಿ ಬರುವಂತಹ ಎಲ್ಲ ವಚನಕಾರರು ಒಂದೊಂದು ಅಂಕಿತ ನಾಮದೊಂದಿಗೆ ತಮ್ಮ ವಚನಗಳನ್ನು ರಚಿಸ್ತಾರೆ. ಸೊ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಸೊ ನೋಡಿ, ಇವರು ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಧಿಸುವಂಥ ಕೂಡಲ ಸಂಗಮದಲ್ಲಿ ಶಿವನನ್ನು ಆರಾಧ್ಯ ದೈವವಾಗಿ ಸ್ವೀಕರಿಸಿ ತಮ್ಮ ಎಲ್ಲ ಒಂದು ವಚನಗಳಲ್ಲಿ ಕೂಡಲ ಸಂಗಮ ದೇವ ಎನ್ನುವಂತಹ ಅಂಕಿತ ನಾಮವನ್ನು ಬಳಸಿದರು. ಅಕ್ಕಮಹಾದೇವಿಯ ವಚನಗಳ ಅಂಕಿತ ನಾಮ ಯಾವುದು? ಸರಿಯಾದ ಉತ್ತರ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ. ಇವರು ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯನ್ನೇ ತನ್ನ ಪತಿ ಎಂದು ಭಾವಿಸ್ತಾರೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಪತಿ ಅಂತ ಭಾವಿಸ್ತಾರೆ ಮತ್ತು ಅದೇ ಹೆಸರನ್ನ ತಮ್ಮ ಅಂಕಿತ ನಾಮವಾಗಿ ಇಟ್ಕೊಳ್ತಾರೆ, ಚನ್ನಮಲ್ಲಿಕಾರ್ಜುನ ಅಂತ. ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ನಾಮವೇನು? ಸರಿಯಾದ ಉತ್ತರ ಗುಹೇಶ್ವರ. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಇದು ಗುಹೇಶ್ವರ. ನೋಡಿ, ಶೂನ್ಯ ಸಂಪಾದನೆಯ ಕೇಂದ್ರ ಬಿಂದು ಹಾಗೂ ಆಧ್ಯಾತ್ಮ ಶ್ರೇಷ್ಠರಾದ ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ ಗುಹೇಶ್ವರ. ಇವರು ಶೂನ್ಯ ಸಂಪಾದನೆ ಇವರ ವಚನಗಳ ಮುಖ್ಯ ಒಂದು ವಿಚಾರ. ಇವರ ವಚನಗಳು ತತ್ವಜ್ಞಾನ, ರಹಸ್ಯ ಮತ್ತು ಸಾಂಕೇತಿಕ ಭಾಷೆಯಾದ ಬೆಡಗಿನ ವಚನಗಳು. ಬೆಡಗಿನ ವಚನಗಳಿಗೆ ಪ್ರಸಿದ್ಧರಾದವರು ಕೂಡ ಅಲ್ಲಮ ಪ್ರಭುಗಳೇ ಆಗಿದ್ದಾರೆ. ಬೆಡಗಿನ ವಚನಗಳು. ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಪುರಂದರದಾಸರು. ಪುರಂದರದಾಸರು ಕರ್ನಾಟಕ ಸಂಗೀತಕ್ಕೆ ನೀಡಿದ ಕೊಡುಗೆಗೆ ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ಪುರಂದರದಾಸರ ಕೀರ್ತನೆಗಳ ಅಂಕಿತ ನಾಮ ಯಾವುದು? ಸರಿಯಾದ ಉತ್ತರ ಪುರಂದರ ವಿಠಲ. ಇಸ್ ದ ರೈಟ್ ಆನ್ಸರ್, ಪುರಂದರ ವಿಠಲ. ಪುರಂದರದಾಸರು ತಮ್ಮ ಕೀರ್ತನೆ, ಉಗಾಭೋಗ ಮತ್ತು ಸುಳಾದಿಗಳಲ್ಲಿ, ಇವರ ಪ್ರಮುಖ ರಚನೆಗಳು ಕೀರ್ತನೆ, ಉಗಾಭೋಗ ಮತ್ತೆ ಸುಳಾದಿಗಳಲ್ಲಿ ಪುರಂದರ ವಿಠಲ ಎಂಬ ಅಂಕಿತ ನಾಮವನ್ನು ಇವರು ಬಳಸಿದರು. ಕನಕದಾಸರ ಕಾವ್ಯ ರಾಮಧಾನ್ಯ ಚರಿತೆ, ಇದರ ಮುಖ್ಯ ವಸ್ತು ಯಾವುದು? ಸರಿಯಾದ ಉತ್ತರ ಭತ್ತ ಮತ್ತು ರಾಗಿ. ನೋಡಿ, ಈ ಕಾವ್ಯದ ಮುಖ್ಯ ವಸ್ತು ಭತ್ತ ಮತ್ತು ರಾಗಿಯಾಗಿದ್ದು ಧಾನ್ಯಗಳ ನಡುವಿನ ಶ್ರೇಷ್ಠತೆಯ ವಿವಾದವಾಗಿದೆ. ಶ್ರೀಮಂತರ ಸಂಕೇತವಾದ ಭತ್ತ ಮತ್ತು ಬಡವರ ಸಂಕೇತವಾದ ರಾಗಿಯ ನಡುವಿನ ಶ್ರೇಷ್ಠ ಎಂಬ ಚರ್ಚೆ ನಡೆಯುತ್ತೆ. ಕೊನೆಗೆ ಶ್ರೀರಾಮನು ರಾಗಿಯನ್ನೇ ಶ್ರೇಷ್ಠವೆಂದು ಹರಿಸಿ ಅದಕ್ಕೆ ರಾಘವ ಧಾನ್ಯ ಅಂತ ಕರೀತಾನೆ. ರಾಘವ ಅಂದ್ರೆ ಶ್ರೀರಾಮಚಂದ್ರ, ರಾಘವ ಧಾನ್ಯ ಯಾವುದು ಕೇಳಿದ್ರೆ ರಾಗಿ. ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಗ್ರಂಥದ ಕರ್ತೃ ಯಾರು? ಸರಿಯಾದ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯ ಕರ್ತೃ ಆಗಿದ್ದಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ ಗದುಗಿನ ಭಾರತ ಅಂತೇಳಿ. ಆಕ್ಚುಲಿ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಇದನ್ನು ರಚಿಸಿದ್ದಾನೆ. ಭಾಮಿನಿ ಷಟ್ಪದಿಯಲ್ಲಿ ರಚಿಸಿರುವಂತಹ ಒಂದು ಕೃತಿ ಇದು ಕರ್ನಾಟಕ ಭಾರತ ಕಥಾಮಂಜರಿ ಅಂತೇಳಿ. ಇದು ಮಹಾಭಾರತದ ಕಥೆಯನ್ನ ಜನಸಾಮಾನ್ಯರಿಗೆ ನಿಲುಕುವಂತೆ ಸುಲಭವಾಗಿ ತಂದಿದ್ದಾನೆ ಮತ್ತು ಕೃಷ್ಣನ ಭಕ್ತಿಯೇ ಇಲ್ಲಿ ಮುಖ್ಯವಾದ ವಿಷಯವಾಗಿದ್ದು ಈತನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕೂಡ ಕರೀತಾರೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಅನೇಕ ರೂಪಕಗಳನ್ನು ಈತ ತನ್ನ ಕಾವ್ಯದಲ್ಲಿ ಪ್ರಾರಂಭದಿಂದ ಕೊನೆವರೆಗೂ ಬಳಸ್ತಾ ಹೋಗ್ತಾನೆ. ಕುಮಾರವ್ಯಾಸನ ಮೂಲ ಹೆಸರೇನು? ಸರಿಯಾದ ಉತ್ತರ ನಾರಾಯಣಪ್ಪ ಅಥವಾ ಗದುಗಿನ ನಾರಾಯಣಪ್ಪ. ಕುಮಾರವ್ಯಾಸ ಎಂಬುದು ಕವಿಯ ಕಾವ್ಯನಾಮ. ಆತನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ಇವನು ಗದುಗಿನ ವೀರನಾರಾಯಣ ಸ್ವಾಮಿಯ ಪರಮ ಭಕ್ತ. ಗದಗದ ವೀರನಾರಾಯಣ ಸ್ವಾಮಿ
ಇದರ ಪರಮ ಭಕ್ತನಾಗಿದ್ದನು. ಈತ ದೈವ ಪ್ರೇರಣೆಯಿಂದಲೇ ಮಹಾಕಾವ್ಯ ಬರೆದಿದ್ದಾಗಿ ಕೂಡ ಹೇಳ್ಕೊಳ್ತಾನೆ. ವ್ಯಾಸ ಮುನಿಯ ಭಕ್ತನಾಗಿ ತನಗೆ ತಾನೇ ಕುಮಾರ ವ್ಯಾಸ ಅಂದರೆ ವ್ಯಾಸನ ಅನುಯಾಯಿ, ವ್ಯಾಸನ ಮಗ ಎಂಬಂತೆ ಕರೆದುಕೊಳ್ತಾನೆ. ಜೈಮಿನಿ ಭಾರತ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಲಕ್ಷ್ಮೀಶ. ಜೈಮಿನಿ ಭಾರತ ಬರೆದಿದ್ದಾರು ಲಕ್ಷ್ಮೀಶ. ಜೈಮಿನಿ ಭಾರತವನ್ನು ಲಕ್ಷ್ಮೀಶ ಕವಿ ಬರೀತಾರೆ. ಇವರು ಚಿಕ್ಕಮಗಳೂರು ಜಿಲ್ಲೆಯ ದೇವನೂರಿನವರು. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಇವರ ಊರಾಗಿದೆ. ಇವರು ಕಾವ್ಯವನ್ನು ವಾರ್ಧಕ ಷಟ್ಪದಿಯಲ್ಲಿ ಬರೀತಾರೆ. ವಾರ್ಧಕ ಷಟ್ಪದಿಯಲ್ಲಿ ಬರೆದ್ರು. ಅತ್ಯಂತ ರಮಣೀಯವಾಗಿದೆ. ಇವರಿಗೆ ಕರ್ನಾಟಕ ಕವಿಚ್ಯುತವನ ಚೈತ್ರ ಅಂತ ಕರೀತಾರೆ. ಕರ್ನಾಟಕ ಕವಿ ಚೂತವನ ಚೈತ್ರ ಅಂತೇಳಿ ಇವರನ್ನ ಲಕ್ಷ್ಮೀಶನ್ನ ಕರೆಯಲಾಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಬ್ರಹ್ಮ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ರಾಘವಾಂಕನನ್ನ ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಬ್ರಹ್ಮ ಅಂತ ಕರೀತಾರೆ. ಈತ ಕನ್ನಡಕ್ಕೆ ಷಟ್ಪದಿ ಅಂದ್ರೆ 6 ಸಾಲುಗಳೆಂಬ ವಿಶಿಷ್ಟ ಛಂದಸ್ಸಿನ ಪ್ರಕಾರವನ್ನು ಜನಪ್ರಿಯಗೊಳಿಸ್ತಾನೆ. ಈತ ಹರಿಹರನ ಸೋದರಳಿಯ. ಈತ ಷಟ್ಪದಿಗಳಲ್ಲಿ ಅದ್ಭುತ ಕಾವ್ಯಗಳನ್ನು ಕೂಡ ರಚಿಸಿದ್ದಾನೆ. ರಾಘವಾಂಕ ಬರೆದ ಪ್ರಸಿದ್ಧ ಹರಿಶ್ಚಂದ್ರನ ಕಥೆಯ ಕಾವ್ಯ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಹರಿಶ್ಚಂದ್ರ ಕಾವ್ಯ. ಹೆಸರಲ್ಲೇ ಇದೆ ಹರಿಶ್ಚಂದ್ರ ಕಾವ್ಯ. ಇದು ಸತ್ಯಕ್ಕಾಗಿ ತನ್ನ ರಾಜ್ಯ, ಹೆಂಡತಿ ಮತ್ತು ಮಗನನ್ನೇ ತ್ಯಜಿಸಿದಂತಹ ಹರಿಶ್ಚಂದ್ರನ ಕಥೆಯನ್ನು ಒಳಗೊಂಡಿದೆ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕವಿ ಅಂತೇಳಿ ಯಾರನ್ನ ಕರೀತಾರೆ? ರಗಳೆಯ ಕವಿ. ರೈಟ್ ಆನ್ಸರ್ ಇಸ್ ಹರಿಹರನನ್ನ ರಗಳೆ ಕವಿ ಅಂತ ಕರೀತಾರೆ. ಈತ ಶಿವಶರಣರ ಮತ್ತು ನಯನಾರರ ಜೀವನ ಚರಿತ್ರೆಯನ್ನು ರಗಳೆಯಲ್ಲಿ ವರ್ಣಿಸಿದ್ದಾನೆ. ಪ್ರಭುಲಿಂಗ ಲೀಲೆ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಚಾಮರಸನ ಪ್ರಭುಲಿಂಗ ಲೀಲೆ. ಸೊ ಈ ಪ್ರಭುಲಿಂಗ ಲೀಲೆ ಇದೆಯಲ್ಲ, ಅಲ್ಲಮ್ಮ ಪ್ರಭುಗಳ ಕುರಿತಾದಂಥ ಕೃತಿಯಾಗಿದೆ. ಇಲ್ಲಿ ಪ್ರಭುಲಿಂಗ ಅಂದ್ರೆ ಅಲ್ಲಮ್ಮ ಪ್ರಭುನೇ ಆಗಿರ್ತಾರೆ. ಭರತೇಶ ವೈಭವ ಕೃತಿಯನ್ನು ಸಾಂಗತ್ಯ ಛಂದಸ್ಸಿನಲ್ಲಿ ರಚಿಸಿದವರು ಯಾರು? ಸರಿಯಾದ ಉತ್ತರ ರತ್ನಾಕರ ವರ್ಣಿ. ಭರತೇಶ ವೈಭವ ಎಂಬ ಮಹಾಕಾವ್ಯವನ್ನು ಸಾಂಗತ್ಯ ಛಂದಸ್ಸಿನಲ್ಲಿ ರಚಿಸಿದವರು ರತ್ನಾಕರ ವರ್ಣಿ. ಇದು ಪ್ರಥಮ ತೀರ್ಥಂಕರರ ಮಗನಾದ ಭರತ ಚಕ್ರವರ್ತಿಯ ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನದ ಕುರಿತಾಗಿದೆ. ಭರತ ಚಕ್ರವರ್ತಿಯ ಕಥೆ ಇದು, ಭರತೇಶ ವೈಭವ. ಕನ್ನಡದ ಪ್ರಥಮ ಸಾಮಾಜಿಕ ನಾಟಕ ಇಂದಿರಾಬಾಯಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಗುಲ್ವಾಡಿ ವೆಂಕಟರಾಯರು. ಆಪ್ಷನ್ ಕ ಇಸ್ ದ ಸರಿಯಾದ ಉತ್ತರ. ಇದು ಅಂದಿನ ಕಾಲದ ಬಾಲ್ಯ ವಿವಾಹ, ವಿಧವಾ ವಿವಾಹ ಮತ್ತು ಸ್ತ್ರೀ ಶಿಕ್ಷಣದಂಥ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕನ್ನು ಚೆಲ್ಲಿತು. ಕನ್ನಡದ ಮೊದಲ ಕಾದಂಬರಿ ಯಾವುದು? ಸರಿಯಾದ ಉತ್ತರ ಇಂದಿರಾಬಾಯಿ. ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ. ಇಂದಿರಾಬಾಯಿಯನ್ನ ಗುಲ್ವಾಡಿ ವೆಂಕಟರಾಯರು ರಚಿಸ್ತಾರೆ. ಬಹಳ ಪ್ರಮುಖವಾದ ಕಾದಂಬರಿ ಕೂಡ ಹೌದು. ಇಂಗ್ಲಿಷ್ ಗೀತಗಳು ಕವನ ಸಂಕಲನ ಮೂಲಕ ಕನ್ನಡದ ನವೋದಯಕ್ಕೆ ನಾಂದಿಯನ್ನು ಹಾಡಿದವರು ಯಾರು? ಸರಿಯಾದ ಉತ್ತರ BM ಶ್ರೀಕಂಠಯ್ಯ. BM ಶ್ರೀ ಇವರನ್ನ ಕನ್ನಡದ ಕಣ್ವ ಅಂತ ಕೂಡ ಕರೀತಾರೆ. ಕನ್ನಡದ ಕಣ್ವ. ಇವರ ಕಾವ್ಯನಾಮ ಯಾವುದು ಕೇಳಿದ್ರೆ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. BM ಶ್ರೀ ಅವರ ಕಾವ್ಯನಾಮ ಯಾವುದು ಅಂತೇಳಿ. ತುಂಬ ಸರಿ ನಾವು BM ಶ್ರೀ ಅಂದ್ಕೊಂಡಿರ್ತೀವಿ, ಬಟ್ ಅವರ ಕಾವ್ಯನಾಮ ಶ್ರೀ. ಮಂಕುತಿಮ್ಮನ ಕಗ್ಗ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ DVG ಅಥವಾ DV ಗುಂಡಪ್ಪ. ಕನ್ನಡದ ಭಗವದ್ಗೀತೆ ಅಂತೇಳಿ ಇದನ್ನು ಕರೀತಾರೆ. ಕನ್ನಡದ ಭಗವದ್ಗೀತೆ ಎಂದು ಹೆಸರಾದ ಕೃತಿ ಯಾವುದು ಕೇಳಿದ್ರೆ ಮಂಕುತಿಮ್ಮನ ಕಗ್ಗ. ಸೊ ಇದು ಜೀವನದ ತತ್ವಶಾಸ್ತ್ರ, ಅನುಭವ ಮತ್ತು ಮಾನವ ಧರ್ಮವನ್ನು ಸರಳವಾಗಿ ವಿವರಿಸುವ 945 ಪದ್ಯಗಳು ಇದರಲ್ಲಿದ್ದಾವೆ. 945 ಪದ್ಯಗಳ ಸಂಗ್ರಹ. ದಾರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು? ಸರಿಯಾದ ಉತ್ತರ ಅಂಬಿಕಾತನಯ ದತ್ತ.
ಬಾ ಇಸ್ ದ ರೈಟ್ ಆನ್ಸರ್. ಅಂಬಿಕಾ ತನಿಯ ದತ್ತ. ದ ರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಸರಿಯಾದ ಉತ್ತರ ಬ ನಾಕು ತಂತಿ. ನಾಕು ತಂತಿ ಎಂಬ ವಿಶಿಷ್ಟ ಕವನ ಸಂಕಲನ ಇದು. ಆಕ್ಚುಲಿ ವಿಶಿಷ್ಟವಾದ ಕವನ ಸಂಕಲನಕ್ಕೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇದು ಮಾನವ ಪ್ರಜ್ಞೆಯ 4 ಮಜಲುಗಳಾದ ನಾನು, ನೀನು, ತಾನು, ಆನು ಎಂಬ ತತ್ವವನ್ನು ಒಳಗೊಂಡಿದೆ. ನಾನು, ನೀನು, ತಾನು, ಅನು ಎಂಬಂತಹ 4 ಮಜಲುಗಳನ್ನು ಒಳಗೊಂಡಿರುವಂತಹ ಒಂದು ಕವನ ಸಂಕಲನವಾಗಿದೆ. ಕನ್ನಡದ ಆಸ್ತಿ ಅಂತೇಳಿ ಪ್ರಸಿದ್ಧರಾದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವ್ರನ್ನ ಕನ್ನಡದ ಸಣ್ಣ ಕಥೆಗಳ ಜನಕ ಅಂತ ಕೂಡ ಕರೀತಾರೆ. ಸಣ್ಣ ಕಥೆಗಳ ಜನಕ ಅಂತ ಕೂಡ ಇವ್ರನ್ನ ಕರೀತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಸರಿಯಾದ ಉತ್ತರ ಚಿಕ್ಕವೀರ ರಾಜೇಂದ್ರ. ಸೊ ಈ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಚಿಕ್ಕವೀರ ರಾಜೇಂದ್ರ ಕೊಡಗಿನ ಕೊನೆಯ ಅರಸನಾಗಿದ್ದ ಚಿಕ್ಕವೀರ ರಾಜೇಂದ್ರನ ಜೀವನ ಮತ್ತು ಆಡಳಿತ ಕುರಿತಾದ ಐತಿಹಾಸಿಕ ಕಾದಂಬರಿಯಾಗಿದೆ. ಮರಳಿ ಮಣ್ಣಿಗೆ ಮತ್ತು ಚೋಮನದುಡಿ ಕಾದಂಬರಿಗಳ ಲೇಖಕರು ಯಾರು? ಸರಿಯಾದ ಉತ್ತರ ಶಿವರಾಮ ಕಾರಂತರು. ಶಿವರಾಮ ಕಾರಂತರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಇವರಿಗೆ ನಡೆದಾಡುವ ವಿಶ್ವಕೋಶ ಅಂತ ಕರೀತಾ ಇದ್ರು. ನಡೆದಾಡುವ ವಿಶ್ವಕೋಶ ಅಂತೇಳಿ ಇವ್ರನ್ನ ಕರೀತಾ ಇದ್ರು. ಇವರು ಕರ್ನಾಟಕದ ಕರಾವಳಿಯ ಜನರ ಬದುಕು, ನೋವು ಮತ್ತು ಸಾಮಾಜಿಕ ಅಸಮಾನತೆಯನ್ನು ತಮ್ಮ ಕಾದಂಬರಿಗಳಲ್ಲಿ ಕಟ್ಟಿಕೊಟ್ರು. ಸೊ ಶಿವರಾಮ್ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಸರಿಯಾದ ಉತ್ತರ ಬ ಮೂಕಜ್ಜಿಯ ಕನಸುಗಳು. 1977ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಮೂಕಜ್ಜಿಯ ಕನಸುಗಳು ಕೃತಿ ಕಾದಂಬರಿಗೆ. ಇದು ಮೂಕಜ್ಜಿ ಎಂಬ ವೃದ್ಧೆಯ ಅತೀಂದ್ರಿಯ ದೃಷ್ಟಿ ಮತ್ತು ಆಕೆಯ ಮೂಲಕ ಮಾನವ ವಿಕಾಸ, ಧರ್ಮ ಮತ್ತು ದೇವರ ಪರಿಕಲ್ಪನೆಯನ್ನು ವಿಶ್ಲೇಷಿಸುವಂತ ಒಂದು ಪ್ರಮುಖ ಕೃತಿಯಾಗಿದೆ. ಸಂಸ್ಕಾರ ಕಾದಂಬರಿಯ ಮೂಲಕ ನವ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಯಾರು? ಸರಿಯಾದ ಉತ್ತರ ಆ ಯು ಆರ್ ಅನಂತಮೂರ್ತಿ ಅವರು. ಇವರ ಕಾದಂಬರಿ ಸಂಸ್ಕಾರ ಬಹಳ ಪ್ರಸಿದ್ಧವಾದ ಕಾದಂಬರಿಯಾಗಿದೆ. ಬ್ರಾಹ್ಮಣ್ಯದ ಆಚರಣೆಗಳು, ಸಂಪ್ರದಾಯಗಳು ಮತ್ತು ಆಧುನಿಕತೆಯ ನಡುವಿನ ಸಂಘರ್ಷವನ್ನು ಉಗ್ರವಾಗಿ ಪ್ರಶ್ನಿಸುವಂಥ ಒಂದು ಕಾದಂಬರಿ. ಸಿನಿಮಾ ಕೂಡ ಆಯ್ತು. ತುಘಲಕ್ ಮತ್ತು ಹಯವದನ ನಾಟಕಗಳ ಕರ್ತೃ ಯಾರು? ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್. ಜೋಕುಮಾರ ಸ್ವಾಮಿ ನಾಟಕದ ಮೂಲಕ ಗ್ರಾಮೀಣ ಸೊಗಡನ್ನ ತಂದಂತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ಸರಿಯಾದ ಉತ್ತರ ಚಂದ್ರಶೇಖರ್ ಕಂಬಾರ. ಚಂದ್ರಶೇಖರ್ ಕಂಬಾರ. ದಾಟು ಮತ್ತು ಗೃಹಭಂಗ ಪ್ರಸಿದ್ಧ ಕಾದಂಬರಿಗಳನ್ನು ಬರೆದವರು ಯಾರು? ಸರಿಯಾದ ಉತ್ತರ ಎಸ್ ಎಲ್ ಭೈರಪ್ಪ. ಎಸ್ ಎಲ್ ಭೈರಪ್ಪ ಅವರು. ಕನ್ನಡ ಸಾಹಿತ್ಯದಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಪ್ರಮುಖ ಪ್ರವರ್ತಕರು ಯಾರು? ಸರಿಯಾದ ಉತ್ತರ ಆನಾಕ್ರು ಅಥವಾ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಇವರ ಪೂರ್ತಿ ಹೆಸರು. ಇವರನ್ನ ಪ್ರಗತಿಶೀಲ ಸಾಹಿತ್ಯದ ಧ್ರುವ ತಾರೆ ಅಂತ ಕರೀತಾರೆ. ಹಾಗಾಗಿ ಇವರಿಗೆ ಒಂದು ನೇಮ್ ಪ್ರಗತಿಶೀಲ ಸಾಹಿತ್ಯದ ಧ್ರುವ ತಾರೆ ಅಂತೇಳಿ ಕರೆಯಲಾಗುತ್ತೆ. ನವ್ಯ ಕಾವ್ಯದ ಪ್ರವರ್ತಕರು ಅಂತೇಳಿ ಯಾರನ್ನ ಕರೀತಾರೆ? ಸರಿ ಉತ್ತರ ಗೋಪಾಲಕೃಷ್ಣ ಅಡಿಗರು. ನವ್ಯ ಕಾವ್ಯದ ಪ್ರವರ್ತಕ ಇವರು. ಚಂಡಮದ್ದಳೆ ಮತ್ತು ಭೂಮುಖಿತ ಕವನ ಸಂಕಲನಗಳನ್ನು ಬರೀತಾರೆ. ಚಂಡೆ ಮದ್ದಳೆ, ಇನ್ನೊಂದು ಭೂಮಿಗೀತ ಪ್ರಸಿದ್ಧವಾಗಿರುವಂಥವು. ಇದು ಕನ್ನಡ ಕಾವ್ಯದ ದಾರಿಯನ್ನೇ ಬದಲಾಯಿಸಿತು. ಬೌದ್ಧಿಕತೆ ಮತ್ತು ಆಳವಾದ ರೂಪಗಳ ಬಳಕೆ ಈ ಕಾವ್ಯದ ವಿಶೇಷತೆ. ಸಮನ್ವಯದ ಕವಿ ಮತ್ತು ಕುವೆಂಪು ನಂತರ ರಾಷ್ಟ್ರಕವಿ ಅಂತ ಬಿರುದು ಪಡೆದವರು ಯಾರು? ಸರಿ ಉತ್ತರ ಜಿ ಎಸ್ ಶಿವರುದ್ರಪ್ಪ. ಇವರಿಗೆ ಸಮನ್ವಯದ ಕವಿ ಅಂತೇಳಿ ಕರೀತಾರೆ. ಜಿ ಎಸ್ ಶಿವರುದ್ರಪ್ಪ ಕುವೆಂಪು ಮತ್ತು ರಾಜರತ್ನಂ ನಂತರ ಕರ್ನಾಟಕ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಎನ್ನುವಂತಹ ಬಿರುದನ್ನು ನೀಡಿತು. ಇವರನ್ನ ಸಮನ್ವಯದ ಕವಿ ಅಂತ ಕರೀತಾರೆ. ಇವರು ಎಲ್ಲಾದರೂ ಇರು, ಎಂತಾದರೂ ಇರು ಮತ್ತು ವೇದಾವತಿ ಕವಿತೆಗಳು ಅತ್ಯಂತ ಜನಪ್ರಿಯವಾಗಿವೆ. ಚಂಬೆಳಕಿನ ಕವಿ ಅಂತ ಪ್ರಸಿದ್ಧರಾದವರು ಯಾರು? ಸರಿಯಾದ ಉತ್ತರ ಚನ್ನವೀರ ಕಣವಿ. ಆಪ್ಷನ್ ಆ ಸರಿಯಾದ ಉತ್ತರ.
ಮೈಸೂರು ಮಲ್ಲಿಗೆ ಪ್ರೇಮ ಕಾವ್ಯದ ಕರ್ತೃ ಯಾರು? ಸರಿಯಾದ ಉತ್ತರ KS ನರಸಿಂಹಸ್ವಾಮಿ. ಸಿನಿಮಾ ಕೂಡ ಆಯ್ತಿದು ಮೈಸೂರು ಮಲ್ಲಿಗೆ. ನವ ವಿವಾಹಿತರ ಪ್ರೇಮ ಸಂಸಾರದ ಸಣ್ಣ ಪುಟ್ಟ ಆಸೆಗಳು ಬದುಕನ್ನು ವರ್ಣಿಸುವಂಥ ಒಂದು ಕವನ ಸಂಕಲನ. ಕನ್ನಡ ಸಾಹಿತ್ಯದಲ್ಲಿ ದಲಿತ ಕವಿ ಅಂತೇಳಿ ಖ್ಯಾತರಾದವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ಒಡಲಾಳ ಮತ್ತು ಕುಸುಮ ಬಾಲೆ ಕೃತಿಗಳ ಕರ್ತೃ ಯಾರು? ಸರಿಯಾದ ಉತ್ತರ ದೇವನೂರು ಮಹಾದೇವ ಅವರು. ವಿಜ್ಞಾನ ಸಾಹಿತ್ಯವನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸಿದ ನಾಗತಿಹಳ್ಳಿ ಖ್ಯಾತಿಯ ಲೇಖಕರು ಯಾರು? ಸರಿಯಾದ ಉತ್ತರ KP ಪೂರ್ಣಚಂದ್ರ ತೇಜಸ್ವಿ. ಕರ್ವಾಲೋ ಮತ್ತು ಚಿದಂಬರ ರಹಸ್ಯವನ್ನು ಕಾದಂಬರಿಗಳನ್ನು ಬರೆದ ಕುವೆಂಪು ಅವರ ಪುತ್ರ ಯಾರು? ಸರಿಯಾದ ಉತ್ತರ KP ಪೂರ್ಣಚಂದ್ರ ತೇಜಸ್ವಿ. ಕನ್ನಡದ ಮೊದಲ ಮಹಿಳಾ ವಚನಕಾರ್ತಿ ಯಾರು? ಕನ್ನಡದ ಮೊದಲ ಮಹಿಳಾ ವಚನಕಾರ್ತಿ ಸರಿಯಾದ ಉತ್ತರ ಗಜೇಶ ಮಸಣಯ್ಯನ ಪುಣ್ಯಸ್ತ್ರೀ ಪ್ರಸಾದವ್ವ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಸರಿಯಾದ ಉತ್ತರ 1915ರಲ್ಲಿ ಸ್ಥಾಪನೆ ಆಯಿತು. ಇನ್ನು ಕನ್ನಡದ ಕೋಗಿಲೆ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ P ಕಾಳಿಂಗರಾವ್ ಅವರನ್ನ ಕನ್ನಡದ ಕೋಗಿಲೆ ಅಂತ ಕರೀತಾರೆ. ಸ್ನೇಹಿತರೆ, ಇದಾಗಿತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಒಳಗೊಂಡ ಒಂದು ಸೆಷನ್. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.